Good morning, children. Welcome to Mahila Samaja online classes. Today's topic is plants are useful. Class 2nd standard, subject EVS, topic 4th lesson, plants are useful. Today's topic is plants are useful. In first chapter, we learn types of plants. They are trees, shrubs, herbs, creepers, and climbers. And also, we learned plants are living things. They breathe, grow, and make store food and die. We call our we call plants our green friends because they are useful. Plants keep the air fresh. Plants keep the air fresh. Plants airna fresh ಆಗಿಡುತ್ತೆ. Plants take in gas called carbon dioxide. Plants take in a gas called carbon dioxide from the air and give out another gas called oxygen. And give out another gas called oxygen. Oxygen makes the air fresh and clean. Oxygen makes the air fresh and clean. Human beings and animals need oxygen to breathe. Human beings and animals need oxygen to breathe. Animals also need oxygen. Do you know, children, how they are useful? Yes, they give us food, medicine, clothes, wood, oil, paper, and many other things. ನಿಮಗೆ ಗೊತ್ತಲ್ವಾ? They will give us food, medicine, clothes, wood ಅಂದರೆ ಮರ, oil, paper, and many other things. They also give food to many animals. Plants keep the air fresh and clean. They make our surroundings beautiful. Today we learn more about plants. I'm very excited to say how plants are useful. Now open your textbook, page number 164. We will read and learn how plants are useful. Let us move to the first paragraph. First para. In the previous chapter, we learned that plants store food in them. A lot of food we eat, like fruits and vegetables, cereals and pulses, and so many other goodies come from these storehouses in plants. Do you know that plants store food in them? ನಿಮಗೆ ಗೊತ್ತಲ್ವಾ ಪ್ಲ್ಯಾಂಟ್ಸ್ ಹೇಗೆ ಫುಡ್ನ ಸ್ಟೋರ್ ಮಾಡುತ್ತೆ ಅಂತ? ಹೌ ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಫುಡ್ ಆ್ಯಂಡ್ ಹೌ ದೇ ಆರ್ ಸ್ಟೋರಿಂಗ್ ಫುಡ್. ಎ ಲಾಟ್ ಆಫ್ ಫುಡ್ ವಿ ಈಟ್. ನಾವು ತಿನ್ನೋ ಫುಡ್ ಎಲ್ಲ ಸಹ ನಮಗೆ ಪ್ಲ್ಯಾಂಟ್ಸ್ನಿಂದ ಸಿಗುತ್ತೆ. ಲೈಕ್ ಫ್ರೂಟ್ಸ್, ಮ್ಯಾಂಗೋ, ಬನಾನಾ, ವಾಟರ್ ಮೆಲನ್, ಆರೆಂಜ್, ಅದರ್ ಫ್ರೂಟ್ಸ್ ಆಲ್ಸೋ ವಿಲ್ ಗೆಟ್ ಫ್ರಮ್ ದ ಪ್ಲ್ಯಾಂಟ್ಸ್. ಇವೆಲ್ಲ ಕೂಡ ನಮಗೆ ಫ್ರೂಟ್ಸ್ ಎಲ್ಲನೂ ನಮಗೆ ಎಲ್ಲಿಂದ ಸಿಗುತ್ತೆ? ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಫ್ರೂಟ್ಸ್ ಮಾತ್ರ ಅಲ್ಲ, ಹಾಗೆ ವೆಜಿಟೇಬಲ್ಸ್ ಆಲ್ಸೋ. ಎಲ್ಲ ವೆಜಿಟೇಬಲ್ಸು ಕೂಡ ನಮಗೆ ಎಲ್ಲಿಂದ ಸಿಗುತ್ತೆ? ಪ್ಲ್ಯಾಂಟ್ಸಿಂದನೇ ಸಿಗೋದಲ್ವಾ? ವಿ ಶುಡ್ ಈಟ್ ಎವ್ರಿ ಡೇ ಫ್ರೂಟ್ಸ್. ನಾವು ಯಾವತ್ತೂ ಸಹ ದಿನಾಲೂ ಫ್ರೂಟ್ಸ್ ತಿನ್ನಲೇಬೇಕು. ಹಾಗೆ ವೆಜಿಟೇಬಲ್ಸು ನಿಮ್ಮಮ್ಮ ಯಾವಾಗಲೂ ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ತಾರಲ್ವಾ? ಪ್ಲ್ಯಾಂಟ್ಸಿಂದ ಸಿಗೋವಂಥದ್ದು ಎಲ್ಲ ನಾವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ವಿ ವಿಲ್ ಗೆಟ್ cereals. Not only fruits and vegetables, we will get grains, food grains like rice, wheat, barley, corn or maize. ಇದು ಕೂಡ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ಅಕ್ಕಿ, ಗೋಧಿ, ಜೋಳ, ಬಾರ್ಲಿ ಇವೆಲ್ಲ ಕೂಡ ನಾವು ತಿಂತಿರಲ್ವಾ, ಊಟ ಮಾಡ್ತೀವಲ್ವಾ, ಇದೆಲ್ಲ ಕೂಡ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ನೋಡ್ದಾ ನಮಗೆ ಎಷ್ಟು ಯೂಸ್ ಅಲ್ವಾ ಪ್ಲ್ಯಾಂಟ್ಸು?
ನಾವು ತಿನ್ನೋ ಊಟ ಎಲ್ಲ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ಬರೀ ಅಕ್ಕಿ, ಗೋಧಿ, ಜೋಳ ಇಷ್ಟು ಮಾತ್ರ ಅಲ್ಲ, ನಮಗೆ ಪಲ್ಸಸ್ ಆಲ್ಸೋ ವಿಲ್ ಗೆಟ್ ಫ್ರಮ್ ದ ಪ್ಲ್ಯಾಂಟ್ಸ್. ಪಲ್ಸಸ್ ಮೀನ್ಸ್ ಬೇಳೆ ಮತ್ತು ಕಾಳುಗಳು, ಇವೆಲ್ಲ ಕೂಡ ನಿಮ್ಮಮ್ಮ ನಿಮಗೆ ಸಾಂಬಾರಲ್ಲಿ ಮಾಡ್ತಾರೆ, ಪಲ್ಯಗಳೆಲ್ಲ ಮಾಡ್ತಾರಲ್ವಾ, ಇದೆಲ್ಲ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ನೆಕ್ಸ್ಟ್ ಪ್ಯಾರಾಗ್ರಾಫ್. ಮೋಸ್ಟ್ ಆಫ್ ದ ಫುಡ್ ವಿ ಈಟ್ comes from different parts of a plant's body. Most of the food we eat comes from different parts of a plant's body. But all the parts of every plant trees are not edible. That means we get many things from different parts of a plant. ನಮಗೆ ಬೇರೆ ಬೇರೆ ಪ್ಲ್ಯಾಂಟ್ಸಿಂದ ಬೇರೆ ಬೇರೆ ಪಾರ್ಟ್ಸಿಂದ ನಮಗೆ ಸಿಗುತ್ತೆ. ವಿ ಈಟ್ ಫ್ರೂಟ್ಸಿಂದ ಕೆಲವೊಂದು ವೆಜಿಟೇಬಲ್ಸ್ ಸಿಗುತ್ತೆ, ಸ್ಟೆಮ್ಸಿಂದ ವೆಜಿಟೇಬಲ್ಸ್ ಸಿಗುತ್ತೆ, ಕೆಲವೊಂದು ಲೀಫಿ ವೆಜಿಟೇಬಲ್ಸ್ ಇರುತ್ತೆ, ಫ್ರೂಟ್ಸ್ ಆ್ಯಂಡ್ ಆಲ್ಸೋ ಫ್ಲವರ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಸೀಡ್ಸ್ ಆಲ್ಸೋ. ಸೀಡ್ಸ್ ಮೀನ್ಸ್ ಕಾಳುಗಳು. ಆ್ಯಂಡ್ ಪಲ್ಸಸ್, ಸಿರಲ್ಸ್ ಆ್ಯಂಡ್ ಪಲ್ಸಸ್ ಆಲ್ಸೋ ವಿ ವಿಲ್ ಗೆಟ್ ಫ್ರಮ್ ದ ಪ್ಲ್ಯಾಂಟ್ಸ್. ದಟ್ ಮೀನ್ಸ್ ಪ್ಲ್ಯಾಂಟ್ಸ್ನ ಡಿಫ್ರೆಂಟ್ ಪಾರ್ಟ್ಸ್ನಿಂದ ನಮಗೆ ಡಿಫ್ರೆಂಟ್ ಆಗಿರೋಂಥ ಪಾರ್ಟ್ಸ್ನ ನಾವು ಯೂಸ್ ಮಾಡ್ತೀವಿ. ನೋಡಿ, ಲೀಫಿ ವೆಜಿಟೇಬಲ್ ಅಂದರೆ ಯಾವುದು? ಲೀಫಿ ವೆಜಿಟೇಬಲ್ ಕ್ಯಾಬೇಜ್ ಆ್ಯಂಡ್ ಸ್ಪಿನಾಚ್. ಕ್ಯಾಬೇಜ್ ಆ್ಯಂಡ್ ಸ್ಪಿನಾಚ್ ಇವೆಲ್ಲ ಕೂಡ ಲೀಫಿ ವೆಜಿಟೇಬಲ್. ಇದೆಲ್ಲನೂ ಕೂಡ ನಾವು ಪ್ಲ್ಯಾಂಟ್ಸ್ನ ಕೆಲವೊಂದು ಪಾರ್ಟ್ಸ್ನ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ಹೌ, ಹೇಗೆ ಯೂಸ್ ಮಾಡ್ತೀವಿ ನೋಡೋಣ. ಹಿಯರ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ದೆರ್ ಈಸ್ ಅನ್ ಆಕ್ಟಿವಿಟಿ. Here is in your textbook, there is an activity. Shall we do now? Yes. Unjumble the names of the food items and then say to which part of the plant they belongs to. Yes, below there are few unjumbled words are there. If we are going to arrange means we will get correct words. ಕೆಳಗಡೆ ಒಂದು ಬಾಕ್ಸ್ ಥರ ಇದೆಯಲ್ವಾ, ಅದರಲ್ಲಿ ನೋಡಿ ಕೆಲವೊಂದು ಅನ್ಜಂಬಲ್ ವರ್ಡ್ಸ್ ಇದೆ. ಅದನ್ನು ನಾವು ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡ್ರೆ ಏನಾಗುತ್ತೆ, ನಮಗೆ ಕರೆಕ್ಟಾಗಿರೋಂಥ ಒಂದು ವೆಜಿಟೇಬಲ್ಸು ನೇಮ್ಸು ಸಿಗುತ್ತೆ. ಓಕೆ, ಅದು ಯಾವ ಪಾರ್ಟಿಂದ ಸಿಗುತ್ತೆ ಅಂತ ನೋಡೋಣ. ಫಸ್ಟ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್. ಫಸ್ಟ್ ಪಾರ್ಟ್ ಆಫ್ ಎ ಪ್ಲ್ಯಾಂಟ್ ಫ್ರಮ್ ಬಿಲೋ. ಅಬ್ಸರ್ವ್ ಚಿಲ್ಡ್ರನ್. ಫಸ್ಟ್ ಒನ್ ರೂಟ್ಸ್. ಕೆಳಗಡೆ ಇದೆ ನೋಡಿ ರೂಟ್ಸ್, ಅದನ್ನು ನೋಡೋಣ. ಪ್ಲ್ಯಾಂಟ್ಸ್ನ ರೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರೂಟ್ಸ್. ಇಟ್ ಗ್ರೋಸ್ ಬಿಲೋ ದ ಸರ್ಫೇಸ್ ಆಫ್ ದ ಸಾಯಿಲ್. ಇಟ್ ಗಿವ್ಸ್ ಸಪೋರ್ಟ್ ಟು ದ ಪ್ಲ್ಯಾಂಟ್ಸ್. ಇಟ್ಸ್ ಗ್ರೋ below the surface of the soil. It grows below the surface of the soil. Soil ಕೆಳಗಡೆ ಬೆಳೆಯುವಂಥದ್ದು. And also it gives support to the plant. It also takes water and other useful substances from the soil for the plant. ಪ್ಲ್ಯಾಂಟ್ ಎಲ್ಲ ರೂಟ್ಸಿಂದ ತಾನೇ ನೀರೆಲ್ಲ ಅಬ್ಸರ್ವ್ ಮಾಡುತ್ತೆ, ಮತ್ತು ನೀರಿಂದ ರೂಟ್ಸಿಂದ ತಾನೇ ನಿಮಗೆ ಸಾಯಿಲಲ್ಲಿರುವಂಥ ಮಿನರಲ್ಸ್ನೆಲ್ಲನೂ ಅದು ಪ್ಲ್ಯಾಂಟ್ಸ್ನ ಬೇರೆ ಬೇರೆ ಪಾರ್ಟ್ಸ್ಗೆ ಎಲ್ಲನೂ ಕಳಿಸುತ್ತೆ. ರೂಟ್ ವೆಜಿಟೇಬಲ್ಸ್ ಆರ್ ಕ್ಯಾರೆಟ್ ಆ್ಯಂಡ್ ರ್ಯಾಡಿಶ್. ರೂಟ್ ಅಂದರೆ ಕೆಳಗಡೆ ಭೂಮಿ ಒಳಗಡೆ ಬೆಳೆಯುತ್ತೆ. ಕ್ಯಾರೆಟ್ ನೋಡಿದ್ದೀರಾ? ಕ್ಯಾರೆಟ್ ಮತ್ತು ರ್ಯಾಡಿಶು ಇವೆಲ್ಲ ಸಹ ಭೂಮಿ ಒಳಗಡೆ ಬೆಳೆಯುವಂತಹ ರೂಟ್ ವೆಜಿಟೇಬಲ್. ಓಕೆ, ಸೊ ಯು ಶುಡ್ ರೈಟ್ ದ ಕ್ಯಾರೆಟ್ ಆ್ಯಂಡ್ ರ್ಯಾಡಿಶ್ in this box. Root vegetables are carrot and radish. You write carrot and radish in the given box. Next part of the plant is fruit. Fruit is a soft fleshy part which contains seeds inside it. Fruit is a soft fleshy part. Fruit ಏನು ಸಾಫ್ಟ್ ಆಗಿರುತ್ತಲ್ವ, ಫ್ಲೆಶಿ ಆಗಿ ಪಾರ್ಟ್, ವಿಚ್ ಕಂಟೈನ್ಸ್ ಸೀಡ್ಸ್ ಇನ್ಸೈಡ್ ಇಟ್. ಅದರಲ್ಲಿ ಸೀಡ್ಸ್ ಎಲ್ಲ ಇರುತ್ತೆ. ಎಕ್ಸಾಂಪಲ್ ಮ್ಯಾಂಗೋ ಆ್ಯಂಡ್ ಟೊಮೆಟೊ. ಮ್ಯಾಂಗೋ ಆ್ಯಂಡ್ ಟೊಮೆಟೊ. ಯು ಶುಡ್ ರೈಟ್ ಇನ್ ದಿಸ್ ಬಾಕ್ಸ್. ಮ್ಯಾಂಗೋ ಆ್ಯಂಡ್ ಟೊಮೆಟೊ. ನೆಕ್ಸ್ಟ್, ಸೀಡ್ಸ್. ಸೀಡ್ಸ್ ಪ್ರೊಡ್ಯೂಸ್ ನ್ಯೂ ಪ್ಲ್ಯಾಂಟ್ಸ್. ಸೀಡ್ಸ್ ಎಲ್ಲ ಏನಾಗುತ್ತೆ, ಹೊಸ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೀಡ್ಸು ನ್ಯೂ ಪ್ಲ್ಯಾಂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೀಡ್ಸ್ ಯಾವುದಪ್ಪ? ಸೀಡ್ಸ್ ಅಂದರೆ ಪೀಸ್ ಆ್ಯಂಡ್ ಕಾರ್ನ್. ಪೀಸ್ ಆ್ಯಂಡ್ ಕಾರ್ನ್, ಯು ರೈಟ್ ದೇರ್. ಪೀಸ್ ಆ್ಯಂಡ್ ಕಾರ್ನ್ ಇನ್ ದಿಸ್ ಬಾಕ್ಸ್. ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಈಸ್ ಸ್ಟೆಮ್. ಇಟ್ ಗ್ರೋಸ್ ಎಬೋವ್ ದ ಸರ್ಫೇಸ್ ಆಫ್ ದ ಸಾಯಿಲ್. ಸ್ಟೆಮ್ ಯಾವತ್ತೂ ಸರ್ಫೇಸ್ ಆಫ್ ದ ಸಾಯಿಲ್, ಭೂಮಿ ಮೇಲೆ ಬೆಳೆಯುವಂಥ ಪಾರ್ಟು. ಇಟ್ ಕ್ಯಾರೀಸ್ ವಾಟರ್ ಆ್ಯಂಡ್ ಫುಡ್ ಟು ಅದರ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್. ಇದು ಪ್ಲ್ಯಾಂಟ್ಸ್ನ
ಪ್ಲ್ಯಾಂಟ್ನ ಎಲ್ಲ ಭಾಗಗಳಿಗೆ ಏನಾಗುತ್ತೆ ಫುಡ್ನ ಕ್ಯಾರಿ ಮಾಡ್ಕೊಂಡೋಗುತ್ತೆ. ಶುಗರ್ ಕೇನ್ ಆ್ಯಂಡ್ ಪೊಟೆಟೊ ಆರ್ ದ ಸ್ಟೆಮ್ ವೆಜಿಟೇಬಲ್. ಶುಗರ್ ಕೇನ್ ಆ್ಯಂಡ್ potato are the stem vegetable. You write in this box sugarcane and potato. Next part is, last part of the plant is leaves. Leaves make food for the plant. Leaves make food for the plant. We are eating some plants leaves. ನಾವು ಕೂಡ ಪ್ಲ್ಯಾಂಟ್ಸ್ನ ಕೆಲವೊಂದು ಲೀಫಿ ವೆಜಿಟೇಬಲ್ಸ್ನ ತಿಂತೀವಿ ಅಲ್ವಾ. ಲೀವ್ಸ್ ಆಲ್ಸೋ. ವಿಚ್ ಆರ್ ಲೀಫಿ ವೆಜಿಟೇಬಲ್ಸ್? ಯಾವುದು ಚಿಲ್ಡ್ರನ್? ವಿಚ್ ಆರ್ ದ ಲೀಫಿ ವೆಜಿಟೇಬಲ್ಸ್ ಚಿಲ್ಡ್ರನ್? ಎಸ್, ಕ್ಯಾಬೇಜ್, ಸ್ಪಿನಾಚ್ ಆ್ಯಂಡ್ ಮಿಂಟ್. ಇನ್ನು ಸೊಪ್ಪುಗಳೆಲ್ಲ ತಿಂತೀವಲ್ವ ನಾವು, ಇವೆಲ್ಲ ಕೂಡ ಲೀಫಿ ವೆಜಿಟೇಬಲ್. ಇದನ್ನೆಲ್ಲನೂ ನಾವು ಯೂಸ್ ಮಾಡ್ತೀವಿ. ಕ್ಯಾಬೇಜ್, ಸ್ಪಿನಾಚ್ ಆ್ಯಂಡ್ ಮಿಂಟ್ ಆರ್ ದ ಲೀಫಿ ವೆಜಿಟೇಬಲ್ಸ್ ವಿ ಯೂಸ್. You write cabbage and spinach in this box. See children, observe it. How we are getting root vegetables are carrot and radish. Stem vegetables are potato and sugarcane. Fruits, mango and tomato. And seeds are peas and corn. And leafy vegetables are cabbage and spinach. And stem vegetables are potato and sugarcane. Next page. Next. Now you observe children in your textbook. Kunal is a little confused. Here Kunal is a little confused. Is brinjal a fruit or a vegetable? Is brinjal a fruit or a vegetable? Yes. Brinjal fruit ಅಥವಾ ವೆಜಿಟೇಬಲ್? ಯಾವ್ದು ಹೇಳಿ? ಎಸ್, brinjal is a fruit. Brinjal is a fruit because of the seeds it carries within its body. brinjal ಒಳಗಡೆ ಸಣ್ಣ ಸಣ್ಣ ಸೀಡ್ಸ್ ಇರುತ್ತಲ್ವಾ, ಅದಕ್ಕೆ ಅದನ್ನು ಫ್ರೂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಯೆಟ್ ಮೋಸ್ಟ್ ಪೀಪಲ್ ಕನ್ಸಿಡರ್ಡ್ ಇಟ್ ಎ ವೆಜಿಟೇಬಲ್. ಆದರೆ ತುಂಬ ಜನ ಅದನ್ನು ಏನಂತಾರೆ, ವೆಜಿಟೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಏಕೆಂದರೆ ಬ್ರಿಂಜಾಲ್ನ ನಾವು ಅಡುಗೆಗೆ ಯೂಸ್ ಮಾಡೋದಲ್ವಾ, ಫ್ರೂಟ್ ಥರ ತಿಂತೀರಾ ನಾವು, ಇಲ್ವಲ್ಲ. ಎಸ್, ಬ್ರಿಂಜಾಲ್ ಈಸ್ ಆಲ್ಸೋ ಕಾಲ್ಡ್ ಎಗ್ ಪ್ಲ್ಯಾಂಟ್. ಬ್ರಿಂಜಾಲ್ನ ಎಗ್ ಪ್ಲ್ಯಾಂಟ್ ಅಂತ ಸಹ ಕರೀತಾರೆ. ಇಟ್ ಈಸ್ ಈಟನ್ ಆ್ಯಸ್ ಎ ಕುಕ್ ವೆಜಿಟೇಬಲ್. ಇದನ್ನು ಕುಕ್ ಮಾಡಿ ತಿಂತೀವಿ, ವೆಜಿಟೇಬಲ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಕೋಕೋನಟ್ ಪ್ಲ್ಯಾಂಟ್. How useful is a coconut tree? Take the correct option. They are given. You should. There are three options they are given. Every part is useful. Some parts are useful. No part is useful. Which is the correct option, children? Which is the correct option? Every part is useful in coconut tree. Every part is useful. Coconut tree leaves na ಏನು ಮಾಡ್ತಾರೆ, ಬೆಂಕಿ ಉರ್ಸೋಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಕಡ್ಡಿಯಿಂದ ಏನು ಮಾಡ್ತಾರೆ, ಪೊರಕೆ ಕಡ್ಡಿಯಿಂದ ಪೊರಕೆನ ಮಾಡ್ತಾರೆ. ಕೋಕೋನಟ್ಟಿಂದ ತುಂಬ ಯೂಸ್ಫುಲ್ ಇದೆ. ತೆಂಗಿನಕಾಯಿ ಸಿಗುತ್ತಲ್ವ ಕೋಕೋನಟ್ ಪ್ಲ್ಯಾಂಟಿಂದ, ಆ ತೆಂಗಿನಕಾಯಿನ ಏನು ಮಾಡ್ತಾರೆ, ಪೂಜೆಗೆ ಮತ್ತು ಸಾಂಬಾರು ಮಾಡೋಕ್ಕೆ ಕೊಬ್ಬರಿನ ಯೂಸ್ ಮಾಡ್ತಾರೆ. ಕೊಬ್ಬರಿಯಿಂದ ಏನು ಮಾಡ್ತಾರೆ, ಆಯಿಲ್ ಸಹ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಹಾಗೆ ತೆಂಗಿನ ಚಿಪ್ಪು ಕೂಡ ಏನಾಗುತ್ತೆ, ಅದು ಕೂಡ ಯೂಸ್ ಆಗುತ್ತೆ. ಬಿಸಾಡೋಂಗಿಲ್ಲ, ಕೊಬ್ಬರಿ ಸಿಕ್ತು ಅಂತ ಅದು ಕೂಡ ಒಲೆಗೆ ಹಾಕಿದ್ರೆ ಏನಾಗುತ್ತೆ, ಅದು ಒಂದು ಉರುವಲಾಗಿ ಯೂಸ್ ಮಾಡ್ತಾರೆ. ಮತ್ತು ತೆಂಗಿನಕಾಯಿದು ಮರದ ಸ್ಟೆಮ್ ಇರುತ್ತಲ್ವ, ಆ ಫೈಬರಿಂದ ಏನು ಮಾಡ್ತಾರೆ, ತೆಂಗಿನ ಹುರಿ ಅಂತಾರಲ್ವ, ಹಗ್ಗ, ಅದನ್ನು ಕೂಡ ಮಾಡ್ತಾರೆ. ಕೋಕೋನಟ್ ಫೈಬರ್ ಈಸ್ ವೆರಿ ಸ್ಟ್ರಾಂಗ್. ಹಗ್ಗನ ಮಾಡಲಿಕ್ಕೆ ತೆಂಗಿನಕಾಯಿ ಟ್ರೀಯಿಂದ ಯೂಸ್ ಮಾಡ್ತಾರೆ. ಇದರಿಂದ ತೆಂಗಿನ ಮರ ಎಲ್ಲ ಪಾರ್ಟು, ತೆಂಗಿನ ಮರದ ಎಲ್ಲ ಪಾರ್ಟು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪೇಜ್. Apart from fruits and vegetables, we also get different grains and pulses from plants. We eat grains and pulses in some form or other. Everyday grains and pulses are grown as crops. Crops are usually cultivated by farmers in huge fields and plantations. All the crops do not grow through the year. Different crops are grown in different seasons. Apart from fruits and vegetables,
ವಿ ಆಲ್ಸೋ ಗೆಟ್ ಡಿಫ್ರೆಂಟ್ ಗ್ರೈನ್ಸ್ ಆ್ಯಂಡ್ ಪಲ್ಸಸ್ ಫ್ರಮ್ ದ ಪ್ಲ್ಯಾಂಟ್ಸ್. ನಮಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಮಾತ್ರ ಸಿಗೋದಿಲ್ಲ ಪ್ಲ್ಯಾಂಟ್ಸಿಂದ, ಏನಾಗುತ್ತೆ ಗ್ರೈನ್ಸ್ ಮತ್ತು ಪಲ್ಸಸ್ ಸಹ ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ವಿ ಗೆಟ್ ಗ್ರೈನ್ಸ್ ಆ್ಯಂಡ್ ಪಲ್ಸಸ್ ಇನ್ ಸಮ್ ಫಾರ್ಮ್ ಆರ್ ಅದರ್ ಎವ್ರಿ ಡೇ. ಗ್ರೈನ್ಸ್ ಆ್ಯಂಡ್ ಪಲ್ಸಸ್ ಆರ್ ಗ್ರೋನ್ ಆ್ಯಸ್ ಕ್ರಾಪ್ಸ್. ಅದನ್ನು ಬೆಳೆಗಳ ರೀತಿ ಅದನ್ನು ಬೆಳೀತಾರೆ. ಯಾರು ಬೆಳೆಯೋದು ನಮಗೆ ಬೆಳೆಗಳನ್ನೆಲ್ಲನೂ? Crops are usually cultivated by farmers in huge fields and plantations. Cropsನ farmers means what? ರೈತರು ನಮಗೆ ದೊಡ್ಡ ದೊಡ್ಡ ಫೀಲ್ಡ್ಸಲ್ಲಿ, ತೋಟಗಳಲ್ಲಿ ಪ್ಲಾಂಟೇಶನ್ ಮಾಡಿಕೊಂಡು ಬೆಳೀತಾರೆ. ಆಲ್ ದ ಕ್ರಾಪ್ಸ್ ಡು ನಾಟ್ ಗ್ರೋ ಥ್ರೂ ದ ಇಯರ್. ಎಲ್ಲ ವರ್ಷದುದ್ದಕ್ಕೂ ಎಲ್ಲನೂ ಬೆಳೆಯೋಕ್ಕಾಗಲ್ಲ. ಅದು ಡಿಫ್ರೆಂಟ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಡಿಫ್ರೆಂಟ್ ಸೀಸನ್ಸ್. ಒಂದೊಂದು ಕ್ರಾಪು ಕೂಡ, ಒಂದೊಂದು ಬೆಳೆ ಸಹ ಒಂದೊಂದು ಸೀಸನಲ್ಲಿ ಬೆಳೀತಾರೆ. ಡಿಫ್ರೆಂಟ್ ಸೀಸನ್ ಆಗಿ ಇಲ್ಲಿ ಅದನ್ನು ಗ್ರೋ ಮಾಡ್ತಾರೆ. ಎವ್ರಿ ಸೀಸನ್ ದ ಫಾರ್ಮರ್ ಪ್ಲಾಂಟ್ಸ್ ಆ್ಯಂಡ್ ಹಾರ್ವೆಸ್ಟ್ಸ್ ನ್ಯೂ ಕ್ರಾಪ್ಸ್. ಎಲ್ಲ ಸೀಸನಲ್ಲೂ ಕೂಡ ಮಳೆ ಬಂದಾಗ ಒಂಥರ ಕ್ರಾಪ್ಸ್ ಗ್ರೋ ಮಾಡ್ತಾರೆ, ಮಳೆ ಇಲ್ಲದೆ ಇದ್ದಾಗ ಒಂಥರ ಕ್ರಾಪ್ಸ್ನ ಗ್ರೋ ಮಾಡ್ತಾರೆ ಅಲ್ವಾ. ಡಿಫ್ರೆಂಟ್ ಸೀಸನಲ್ಲಿ ಡಿಫ್ರೆಂಟ್ ಆಗಿರುವಂಥ ಪ್ಲ್ಯಾಂಟ್ಸ್ನ ಫಾರ್ಮರ್ಸ್ ಗ್ರೋ ಮಾಡ್ತಾರೆ. Food grains. Every season the farmer plants and harvests new crops. Can we eat all crops directly? ಬೆಳೆದಿರೋ ಅಂಥ ಎಲ್ಲ ಕ್ರಾಪ್ಸ್ನ ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗುತ್ತಾ? ನೋ, ವಿ ಕೆನಾಟ್ ಈಟ್ ಆಲ್ ಕ್ರಾಪ್ಸ್ ಡೈರೆಕ್ಟ್ಲಿ. ಎಲ್ಲ ಕ್ರಾಪ್ಸ್ನ ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ವಿ ವಿಲ್ ಕುಕ್ ಆ್ಯಂಡ್ ಆಫ್ಟರ್ ದಟ್ ವಿ ವಿಲ್ ಈಟ್. ಅನಿಮಲ್ಸ್ ಆಲ್ಸೋ ಈಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್. ಅನಿಮಲ್ಸು ಕೂಡ ಪ್ಲ್ಯಾಂಟ್ಸ್ನ ಡಿಫ್ರೆಂಟ್ ಪಾರ್ಟ್ಸ್ನ ತಿನ್ನುತ್ತೆ. ಓಕೆ, ವಿ ವಿಲ್ ಗೆಟ್ ಎಲ್ಲ ಪಲ್ಸಸ್ನೆಲ್ಲನೂ ಗ್ರೈನ್ಸ್ ಸಚ್ ಆ್ಯಸ್ ಮೂಂಗ್, ಕಿಡ್ನಿ, ಬೀನ್ಸ್ ಆರ್ ಕಾಲ್ ಪಲ್ಸಸ್. ಇವೆಲ್ಲ ಸಹ ಡಿಫ್ರೆಂಟ್ ಸೀಸನಲ್ಲಿ ಡಿಫ್ರೆಂಟಾಗಿ ಬೆಳೀತಾರೆ. ಹಿಯರ್ ನೆಕ್ಸ್ಟ್, ನೇಮ್ 2 crops that are grown in winter. Here one question is there. Name 2 crops that are grown in winter. Winter ಸೀಸನಲ್ಲಿ ಗ್ರೋ ಆಗುವಂಥ 2 ಕ್ರಾಪ್ಸ್ನ you have to write in there. Wheat and barley. Wheat and barley we have to grow in winter season. Second question, name 2 crops that are grown in summer. ಸಮ್ಮರಲ್ಲಿ ಗ್ರೋ ಆಗುವಂಥ 2 ಕ್ರಾಪ್ಸ್ ಯಾವುದ್ಯಾವುದು? maize and rice. You should write maize and rice. Next, third one, birds and hens eat dash. Birds and hens eat dash. ಏನು ತಿನ್ನುತ್ತೆ ಬರ್ಡ್ಸ್ ಮತ್ತು ಹೆನ್ಸು? ಗ್ರೈನ್ಸ್, ಕಾಳುಗಳನ್ನ ತಿನ್ನುತ್ತಲ್ವಾ ಬರ್ಡ್ಸ್ ಮತ್ತು ಹೆನ್ಸ್ ಎಲ್ಲನೂ ಗ್ರೈನ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಫೋರ್ತ್ ಒನ್, ವಾಟ್ ಡಿಡ್ ದ ಲಿಟಲ್ ರೆಡ್ ಹೆನ್ ಫೈಂಡ್ ಇನ್ ದ ಬ್ಯಾಕ್ಯಾರ್ಡ್. ಲಿಟಲ್ ರೆಡ್ ಹೆನ್ ಬ್ಯಾಕ್ಯಾರ್ಡಲ್ಲಿ ಏನು ತಿನ್ನುತ್ತೆ? ಲಿಟಲ್ ರೆಡ್ ಹೆನ್ ಇಸ್ ಒನ್ ಸ್ಮಾಲ್ ಸ್ಟೋರಿ. ಇನ್ ದಟ್ ಒನ್, little red hen, what did the little red hen find in her backyard? ಏನು ತಿನ್ನುತ್ತೆ? grains. You should write there grains. Grains and pulses have to be cooked. grains ಮತ್ತು pulsesನ ಏನು ಮಾಡ್ತೀವಿ? ಕುಕ್ ಮಾಡಿಕೊಂಡು ತಿಂತೀವಿ. Some crops like cocoa, sugarcane, coffee and tea undergo various processes before we use them. Some crops like cocoa, sugarcane, coffee and tea undergo various processes before we can use them. ಸ್ವಲ್ಪ ಕ್ರಾಪ್ಸ್ ಇರುತ್ತಲ್ವಾ, ಕೋಕೋ, ಶುಗರ್ ಕೇನ್, ಕಾಫಿ ಮತ್ತು ಟೀ, ಇವೆಲ್ಲ ಸಹ ನಾವು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ನಾವು ಸ್ವಲ್ಪ ಪ್ರೋಸೆಸ್ ಆದಮೇಲೆ ಯೂಸ್ ಮಾಡ್ತೀವಿ. ಕೋಕೋ ಮೀನ್ಸ್, ಕೋಕೋ ಅಂದರೆ ಏನು? ಚಾಕ್ಲೇಟ್ಗೆ ಯೂಸ್ ಮಾಡ್ತೀವಲ್ವಾ, ಕೋಕೋ ಪೌಡ್ರ್ ಕೋಕೋ ಪ್ಲ್ಯಾಂಟಿಂದ ಸಿಗುತ್ತೆ. ಸೀಡ್ಸಿಂದ ಏನು ಮಾಡ್ತಾರೆ? ಕೋಕೋ ಪೌಡ್ರನ್ನ ಮಾಡ್ತಾರೆ. ವಿ ಗೆಟ್ ಕಾಫಿ ಫ್ರಮ್ ಕಾಫಿ ಬೀನ್ಸ್, ಸೀಡ್ ಆಫ್ ಎ ಕಾಫಿ ಪ್ಲ್ಯಾಂಟ್. ವಿ ಗೆಟ್ ಕಾಫಿ ಫ್ರಮ್ ಕಾಫಿ ಬೀನ್ಸ್, ಸೀಡ್ಸ್ ಆಫ್ ಎ ಕಾಫಿ ಪ್ಲ್ಯಾಂಟ್. ಕಾಫಿ ಬೀಜದಿಂದ ಏನು ಮಾಡ್ತಾರೆ? ಬೀಜನ ತಗೊಂಬಂದು ಪೌಡ್ರ್ ಮಾಡ್ತಾರೆ, ಅದು ಕಾಫಿ ಪೌಡರ್ ಆಗುತ್ತೆ. ಅದನ್ನು ಕಾಫಿ ಮಾಡ್ಕೊಂಡು ಕುಡಿತೀರಲ್ವಾ, ಹಾಗೆ. Plants also give us tea, coffee, cocoa and sugar. Tea and coffee are beverages. Tea ಮತ್ತು
ಕಾಫಿನ ಏನು ಮಾಡ್ತೀವಿ ಬಿವರೇಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೋಡಿ ಟೀಯಿಂದ ಏನಾಗುತ್ತೆ ನಮಗೆ, ಟೀ ಪೌಡ್ರನ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋಕ್ಕಾಗುತ್ತಾ? ಕೆನ್ ಯು ಜಸ್ಟ್ ಪ್ಲಕ್ ಫ್ಯೂ ಟೀ ಲೀವ್ಸ್ ಫ್ರಮ್ ಟೀ ಗಾರ್ಡನ್ ಆ್ಯಂಡ್ ಡೈರೆಕ್ಟ್ಲಿ ಮೇಕ್ ಎ ಕಪ್ ಆಫ್ ಟೀ ಫ್ರಮ್ ದೋಸ್? Can you pluck the few tea leaves from a tea garden and directly make a cup of tea from those? ಆಗುತ್ತಾ? ಡೈರೆಕ್ಟಾಗಿ ನಾವು ಗ್ರೋ ಮಾಡೋಕ್ಕೆ ಟೀ ಲೀವ್ಸಿಂದ ನಾವು ಟೀ ಮಾಡೋಕ್ಕಾಗುತ್ತಾ ಡೈರೆಕ್ಟಾಗಿ? ಇಲ್ಲ. ವಿ ಮೇಕ್ ಟೀ ಫ್ರಮ್ ಡ್ರೈಡ್ ಲೀವ್ಸ್ ಆಫ್ ಎ ಟೀ ಪ್ಲ್ಯಾಂಟ್. ಅದೇ ಯಾವ ರೀತಿ ಮಾಡ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಪ್ರೋಸೆಸ್ ಇರುತ್ತೆ. ಟೀ ಲೀವ್ಸ್ನೆಲ್ಲ ತೊಗೊಂಬಂದು ಏನು ಮಾಡ್ತಾರೆ, ಟೀ ಲೀವ್ಸ್ನ ಡ್ರೈ ಮಾಡ್ತಾರೆ. ಡ್ರೈ ಮಾಡಿದ್ಮೇಲೆ ಅದನ್ನು ಪೌಡ್ರ್ ಮಾಡ್ತಾರೆ. ಪೌಡ್ರ್ ಮಾಡಿ ಅದನ್ನು ಪ್ಯಾಕ್ ಮಾಡಿದಾದ್ಮೇಲೆ ನಾವು ತೊಗೊಂಬಂದು ಅದನ್ನು ಟೀ ಇದು ಮಾಡ್ತೀವಿ. ಅದು ಎಷ್ಟು ಒಟ್ಟು ಟೋಟಲ್ 5 steps ತಗೊಳುತ್ತೆ. ಫೈಂಡ್ ಔಟ್ ಹಿಯರ್ ದೇ ಆರ್ ಗಿವನ್. ನೌ ಐ ವಿಲ್ ರೀಡ್ ದಟ್ ಪ್ಯಾರಾ. ಫೈಂಡ್ ಔಟ್ ಹೌ ಮೆನಿ ಮೆಷಿನ್ಸ್ ಟೀ ಲೀವ್ಸ್ ಗೋ ಥ್ರೂ ಬಿಫೋರ್ ಆರ್ ದೇ ಫೈನಲಿ ರೆಡಿ ಫಾರ್ ಯೂಸ್. ಫೈನಲ್ ರೆಡಿ ಆಗುತ್ತೆ, ಯಾವ ರೀತಿ ರೆಡಿ ಆಗುತ್ತೆ ಪ್ರೋಸೆಸ್ನ ಪಿಕ್ಚರಲ್ಲಿ ನೋಡ್ಬೋದು. ಇಲ್ಲಿ 5 steps they will take to make a tea powder. Next, sugar cane. Sugar cane is a gained grass. Sugar cane is a gained grass. ಎತ್ತರವಾಗಿ ಬೆಳೆದಿರೋಂಥ ಒಂದು ಗ್ರಾಸ್ ಅದು ಶುಗರ್ ಕೇನ್. ನೋಡಿದಿರಲ್ಲ, ಕಬ್ಬು ತಿಂದಿದ್ದೀರಲ್ವಾ ನೀವು? ಎಸ್, ಕಬ್ಬು ತುಂಬ ಸ್ವೀಟಾಗಿರುತ್ತಲ್ವಾ? ನಾವು ಶುಗರ್ ಎಲ್ಲಿಂದ ಸಿಗುತ್ತೆ ನಮಗೆ ಅಂದರೆ ಕಬ್ಬಿಂದ ಸಿಗುತ್ತೆ. The stalks contain a sweet and juicy sap. The stalks ಅಂದರೆ ಕಬ್ಬು ಇರುತ್ತಲ್ವಾ, ಕಬ್ಬಿಂದ ನಮಗೆ ಸ್ವೀಟ್ ಆಗಿರುವಂಥ ಜ್ಯೂಸಿ ಸ್ಯಾಪ್, ಜ್ಯೂಸ್ ಸಿಗುತ್ತೆ ನಮಗೆ. ಅದನ್ನೇನು ಮಾಡ್ತಾರೆ, ವಿ ಕ್ಯಾನ್ ಪೀಲ್ ಆ್ಯಂಡ್ ಡೈರೆಕ್ಟ್ಲಿ ಸಕ್ ದ ನ್ಯಾಚುರಲ್ ಜ್ಯೂಸ್. ನಾವು ಡೈರೆಕ್ಟಾಗಿ ಕಬ್ಬನ್ನ ತಿಂತೀವಲ್ವಾ, ಕಬ್ಬನ್ನ ಏನು ಮಾಡ್ತೀವಿ, ಹಬ್ಬಗಳ ದಿವಸ ತೊಗೊಂಬರ್ತೀರಲ್ವ ಸಂಕ್ರಾಂತಿಗೆ, ಕಟ್ ಮಾಡ್ಕೊಂಡು ತಿಂತೀವಲ್ವಾ, ಆವಾಗ ಡೈರೆಕ್ಟ್ ಜ್ಯೂಸ್ ಸಿಗುತ್ತೆ ನಿಮಗೆ, ಕಬ್ಬಿನ ಜ್ಯೂಸು. ಕೆಲವರು ಜ್ಯೂಸು ಸಹ ಕುಡಿತಾರಲ್ವಾ. It is very tasty, no? Yes, sugar cane is mostly used to make sugar jaggery. Sugar and jaggery. Jaggery means ಬೆಲ್ಲ. ಶುಗರ್ ಎಲ್ಲ ನಿಮ್ಮ ಮನೇಲಿ ಕಾಫಿ, ಟೀಗೆ, ಹಾಲಿಗೆ ಕುಡಿತೀರಾ, ಅದೆಷ್ಟು ಸ್ವೀಟಾಗಿರುತ್ತಲ್ವಾ. ಶುಗರ್ ಹೇಗೆ ಬರುತ್ತೆ? ಕಬ್ಬಿನ ಜ್ಯೂಸಿಂದ ಏನು ಮಾಡ್ತಾರೆ, ಜ್ಯೂಸಿ ಸ್ಯಾಪ್ನ ತೆಗೆದು ಅದರಿಂದ ಶುಗರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಜಾಗರಿ. ಜಾಗರಿ ಮೀನ್ಸ್ ಬೆಲ್ಲ, ಬೆಲ್ಲನೂ ಸಹ ಮಾಡ್ತಾರೆ. ನೆಕ್ಸ್ಟ್ ಆಲ್ ದ ಸ್ವೀಟ್ಸ್ ಯು ಆರ್ ಯೂಸಿಂಗ್, ನೋ? ಜಾಮೂನ್ ಇಷ್ಟ ಅಲ್ವಾ ಎಲ್ಲರಿಗೂ? ಜಾಮೂನು, ಜಿಲೇಬಿ, ಚಾಕ್ಲೇಟ್ ಎಲ್ಲ ತಿಂದಿದ್ದೀರಲ್ವಾ, ಐಸ್ ಕ್ರೀಮ್, ಕೇಕ್ ಎಲ್ಲನೂ. ಇದಕ್ಕೆಲ್ಲ ಏನು ಯೂಸ್ ಮಾಡ್ತಾರೆ ಸ್ವೀಟ್ಸ್ ಮಾಡೋಕ್ಕೆ? ಎಸ್, ದೇ ಆರ್ ಯೂಸಿಂಗ್ ಶುಗರ್. ಶುಗರ್ ಎಲ್ಲಿಂದ ಸಿಗುತ್ತೆ ನಮಗೆ? ಶುಗರ್ ಕೇನ್. ಶುಗರ್ ಕೇನಿಂದ ಸಿಗುತ್ತೆ. ಶುಗರ್ ಕೇನ್ ಈಸ್ ಎ ಗೇನ್ ಗ್ರಾಸ್. ದ ಸ್ಟಾಕ್ಸ್ ಕಂಟೈನ್ ಎ ಸ್ವೀಟ್ ಆ್ಯಂಡ್ ಜ್ಯೂಸಿ ಸ್ಯಾಪ್. ವಿ ಕ್ಯಾನ್ peel and directly suck the natural juice. It is very tasty. Sugar cane is mostly used to make sugar and jaggery. Next, match the column. Here some pictures are there. Below that pictures, few words are given. You should match it. I'll read that. Words: cocoa beans, coffee beans, tea leaves, sugar cane, wheat. These are the words they are given. You should match it, the pictures. First picture is sweet. They are given sweets, no? What they are using to make sweet? Yes, first one, sugar cane. Match it, sugar cane. Second picture, what you are looking? Yes, chapati. Chapati, wheat. You should match it. Wheat. Chapati and wheat. Where we get the coffee? Coffee powder. Yes, we get the coffee from coffee beans. Coffee beans. Match it. Coffee beans. Fourth one is chocolate. Where we get the chocolate? From the cocoa beans. Chocolate and cocoa beans. Match it. Last one is tea. Cup of tea is there. Where we get the tea? From the tea leaves. Match it. Tea with tea leaves. Next, here is some new words.
I'll read these new words. Vegetables, cereals, pulses, grains, crops, farmer, fields, plantations, sugarcane, coffee, jaggery, spices, neem, tulsi, turmeric, oxygen, farmer, grasshoppers. Next, second main. Here are there one exercise in your textbook. Cross the odd one out. Aloe vera, tulsi, onion, neem. So aloe vera, tulsi and neem are the plants. Onion is a vegetable. So you should circle it onion. Next B, sugar, salt, tea, coffee. Sugar, tea and coffee we are using as a to make a tea or coffee, but salt we are not get from the plant. Sugar, tea and coffee, this one we will get from the plants. Salt ನಮಗೆ ಪ್ಲಾಂಟ್ಸ್ ಇಂದ ಸಿಗುತ್ತಾ? ಇಲ್ಲ. ಶುಗರ್, ಟೀ ಮತ್ತು ಕಾಫಿ ಇವೆಲ್ಲ ಪ್ಲಾಂಟ್ಸ್ ಇಂದ ಸಿಗುತ್ತೆ. ಸಾಲ್ಟ್ ಮಾತ್ರ ನಮಗೆ ಪ್ಲಾಂಟ್ಸ್ ಇಂದ ಸಿಗಲ್ಲ, ಅದು ವಾಟರಿಂದ ಮಾಡೋವಂಥದ್ದು. ಸಿ ವಾಟರ್ ಇರುತ್ತಲ್ವ, ಸಾಲ್ಟಿ ವಾಟರ್, ಅದರಿಂದ ಸಾಲ್ಟ್ ಮಾಡ್ತಾರೆ. ಅದಕ್ಕೆ ಪ್ಲಾಂಟ್ಸಿಂದ ಸಿಗೋದೆಲ್ಲನೂ ಒಂದು ಕಡೆ ಗ್ರೂಪ್ ಇರುತ್ತೆ. ಸಾಲ್ಟ್ ಮಾತ್ರ ವಾಟರಿಂದ ಸಿಗೋದ್ರಿಂದ ಅದನ್ನು ಆಡ್ ಒನ್ ಔಟ್ ಅಂತ ಮಾಡಿ ಸರ್ಕಲ್ ಮಾಡಿ. ಪೇಪರ್, ಪೆನ್ಸಿಲ್, ಎರೇಸರ್, ಪೆನ್. In this one, which one is odd one out? Think, children. Paper, pencil, eraser. All this one we will get from the plants. But pen is a metal. ಪ್ಲ್ಯಾಂಟ್ಸಿಂದ ಸಿಗುತ್ತಾ? ಅದು ಮೆಟಲಿಂದ ಮಾಡಿರುವಂಥದ್ದು. ಪೇಪರು, ಪೆನ್ಸಿಲ್, ಎರೇಸರ್ ಎಲ್ಲನೂ ವುಡ್ಡಿಂದ ಮಾಡಿರುವಂಥದ್ದು. ಟ್ರೀಸಿಂದ ಸಿಗುತ್ತೆ ನಮಗೆ. ಓಕೆ, ಇದು ಎರೇಸರ್ನು ಸಹ ಪ್ಲ್ಯಾಂಟ್ಸಿಂದ ಸಿಗೋವಂಥದ್ದು. ಹಾಗೆ ಪೆನ್ ಮಾತ್ರ ಆಡ್ ಒನ್ ಔಟ್. ಯು ಶುಡ್ ಡೂ ಸರ್ಕಲ್ ಫಾರ್ ಪೆನ್. Another one time I'll repeat how plants are important. Trees are very essential for the living things on earth. We get oxygen from plants, which is essential for breathing. So we should not cut the trees. Next, another one exercise. Circle the things which we get directly or indirectly from plant. This is page number 169. Which one is odd one out? This one we should do circle out. Circle this. Which we get directly or indirectly from plants. ಯಾವ್ದು ನಮಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಇಂದ ಸಿಗುತ್ತೆ ಅದಕ್ಕೆಲ್ಲ ಸರ್ಕಲ್ ಮಾಡಬೇಕು. ಥಿಂಕ್ ಮಾಡಿ, ಚೇರ್ ಎಲ್ಲಿಂದ ಸಿಗುತ್ತೆ? ಪ್ಲಾಂಟ್ಸ್ ಇಂದ ಸಿಗುತ್ತೆ. ಬಲೂನ್ ಆಲ್ಸೋ ವಿಲ್ ಗೆಟ್ ಫ್ರಮ್ ದ ರಬ್ಬರ್ ಟ್ರೀಯಿಂದ ಸಿಗುತ್ತಲ್ವ ರಬ್ಬರ್, ಅದರಿಂದ ಏನು ಮಾಡ್ತಾರೆ? ಬಲೂನ್ ಮಾಡ್ತಾರೆ. ಬೋಟ್ ಎಲ್ಲಿಂದ ಮಾಡ್ತಾರೆ? ವುಡ್ಡಿಂದ ಅಲ್ವಾ? ವುಡ್ ಎಲ್ಲಿಂದ ಸಿಗುತ್ತೆ ನಮಗೆ? ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಹಾಗೆ ಟಯರ್ಸ್ ಇದೆ, ಟಯರ್ಸ್ ಕೂಡ ಪ್ಲ್ಯಾಂಟ್ಸಿಂದ ಇಂಡೈರೆಕ್ಟಾಗಿ ಸಿಗೋವಂಥದ್ದು. ಪೇಪರ್ ಆಲ್ಸೋ ವಿಲ್ ಗೆಟ್ ಫ್ರಮ್ ದ ಪ್ಲ್ಯಾಂಟ್ಸ್. ಬ್ಯಾಗ್ ಆಲ್ಸೋ ವಿಲ್ ಗೆಟ್ ಫ್ರಮ್ ದ ಪ್ಲ್ಯಾಂಟ್ಸ್. ಹಟ್ ಆಲ್ಸೋ ವಿಲ್ ಮೇಕ್ ದ ಯೂಸಿಂಗ್ ದ ಪ್ಲ್ಯಾಂಟ್ಸ್ ಓನ್ಲಿ ವಿ ಆರ್ ಮೇಕಿಂಗ್. ಸೊ ವಿಚ್ ಒನ್ ಈಸ್ ಆಡ್ ಒನ್ in this one? So ಗೋಡ್ರೇಜ್ ಆ್ಯಂಡ್ ಜಾರ್, ಇದು ವುಡ್ಡಿಂದ ಸಿಗುವಂಥದ್ದಲ್ಲ. ಗೋಡ್ರೇಜ್ ಮತ್ತು ಜಾರು, ಇದಕ್ಕೆ ನಾವು ಸರ್ಕಲ್ ಮಾಡಬಾರ್ದು. ಉಳಿದಿದ್ದಕ್ಕೆಲ್ಲನೂ ಸರ್ಕಲ್ ಮಾಡಿ. ಓಕೆ, ಅರ್ಥ ಆಯ್ತಲ್ವ ನಿಮಗೆ? ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. I hope you enjoyed how plants are useful. I'll continue the lesson in the next class. Thank you, children.